ದೇಶದಲ್ಲಿ ಇಂದು 8ನೇ ಜನೌಷಧಿ ದಿನವನ್ನು ಆಚರಿಸಲಾಗುತ್ತಿದೆ. ಜನೌಷಧಿ ದಿನದ ಅಂಗವಾಗಿ ಕೇಂದ್ರ ಸರ್ಕಾರ ಮಾರ್ಚ್ 1ರಿಂದ ದೇಶಾದ್ಯಂತ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ದಿನದ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಮಂತ್ರಿ ಅಭಿನಂದನೆ ತಿಳಿಸಿದ್ದು, ಜನೌಷಧಿ ಕೇಂದ್ರಗಳು ದೇಶದ ಅಸಂಖ್ಯಾತ ಕುಟುಂಬಗಳಿಗೆ ನೆರವಾಗಿದೆ. ಆರೋಗ್ಯದ ಕುರಿತು ಮಾಡುವ ವೆಚ್ಚವನ್ನು ಕಡಿತಗೊಳಿಸಿದೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಜನರಿಗೆ ಪೂರೈಸುವ ಸರ್ಕಾರದ ಬದ್ಧತೆಗೆ ಜನೌಷಧಿ ಯೋಜನೆ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. कार्यक्रम में केंद्रीय उर्वरक एवं रसायन मंत्री जेपी नड्डा ने विभिन्न राज्यों के जन औषधि केंद्रों के संचालकों को सम्मानित किया। जेपी नड्डा ने योजना की सफलता पर जोर देते हुए कहा कि प्रधानमंत्री ने ಜನೌಷಧಿ ದಿನದ ಪ್ರಯುಕ್ತ ಕೇಂದ್ರ ರಸಗೊಬ್ಬರ ಮತ್ತು ರಾಸಾಯನಿಕ ಸಚಿವಾಲಯ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಪಾಲ್ಗೊಂಡರು. ಈ ವೇಳೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಜೆಪಿ ನಡ್ಡಾ, ಜನೌಷಧಿ ಕೇಂದ್ರಗಳಿಂದ ದೇಶದ ಸಾಮಾನ್ಯ ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ. ದೀರ್ಘಾವಧಿ ಆರೋಗ್ಯ ಸಮಸ್ಯೆಗಳಿಗಾಗಿ ಮಾಡುತ್ತಿದ್ದ ವೆಚ್ಚ ಕಡಿಮೆಯಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಮಾರ್ಗದಲ್ಲಿ ಹೆಜ್ಜೆ ಹಾಕುತ್ತಿದೆ. 2047ರ ವಿಕಸಿತ ಭಾರತದ ಸಂಕಲ್ಪ ಸಾಧಿಸಲು ಮುನ್ನಡೆಯುತ್ತಿದೆ. ಈ ಹಂತದಲ್ಲಿ ಸಾಮಾನ್ಯ ಜನರ ಜೀವನವನ್ನು ಸುಗಮಗೊಳಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು. 200 रुपए और 300 रुपए में सीमित हो गया है, ये हमको समझ, ये है कॉमन मैन को। आज भारत के प्रधानमंत्री की विजन, जब हम 2047 के विकसित भारत की तरफ जा रहे हैं, तो हमें समझना चाहिए कि आज लेटर और स्पिरिट में आम आदमी को राहत पहुंचाने का काम किया है तो वो नरेंद्र मोदी जी की सरकार ने किया है। ದೆಹಲಿಯ ಮೂಲಸೌಕರ್ಯ ಮತ್ತು ಸಾರಿಗೆ ವ್ಯವಸ್ಥೆಗಳ ಸುಧಾರಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸುಮಾರು 33,500 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. 18,300 ಕೋಟಿ ರೂಪಾಯಿ ಮೌಲ್ಯದ ದೆಹಲಿ ಮೆಟ್ರೋ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಸುಮಾರು 12.3 ಕಿಲೋಮೀಟರ್ ಉದ್ದದ ಮಜ್ಲಿಸ್ ಪಾರ್ಕ್, ಮೌಜ್ಪುರ್, ಬಾಬರ್ಪುರ್ ಮತ್ತು 9.9 ಕಿಲೋಮೀಟರ್ ಉದ್ದದ ದೀಪಾಲಿ ಚೌಕ್ ಮಜ್ಲಿಸ್ ಪಾರ್ಕ್ ಕಾರಿಡಾರ್ಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಇದರಿಂದ ಬುರಾರಿ, ಭಜನ್ಪುರ ಮತ್ತು ಯಮುನಾ ವಿಹಾರ್ನಂತಹ ಪ್ರದೇಶಗಳಿಗೆ ನೇರ ಸಂಪರ್ಕ ಸಿಗಲಿದೆ. ಜಿಪಿಆರ್ಎ ಯೋಜನೆಯಡಿ ಸರೋಜಿನಿ ನಗರ, ನೇತಾಜಿ ನಗರ ಮತ್ತು ಕಸ್ತೂರ್ಬಾ ನಗರಗಳಲ್ಲಿ 15,200 ಕೋಟಿ ರೂಪಾಯಿ ಮೊತ್ತದಲ್ಲಿ ಆಧುನಿಕ ಮೂಲಸೌಕರ್ಯಗಳ ಅಭಿವೃದ್ಧಿ ಕಾರ್ಯಗಳಿಗೆ ಹಸಿರು ನಿಶಾನೆ ತೋರಲಾಗುವುದು. ಈ ಯೋಜನೆಗಳು ಸ್ವಸಮರ್ಥನೀಯ ಹಣಕಾಸು ಮಾದರಿಯನ್ನು ಹೊಂದಿದ್ದು, ಸಾರ್ವಜನಿಕ ಖಜಾನೆಗೆ ಹೊರೆಯಾಗದಂತೆ ವಾಣಿಜ್ಯ ಸ್ಥಳಗಳ ಮೂಲಕ ಆದಾಯ ಗಳಿಸಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಯೋಜನೆಯಡಿ ಸರ್ಕಾರಿ ನೌಕರರಿಗೆ 9,350ಕ್ಕೂ ಹೆಚ್ಚು ಆಧುನಿಕ ವಸತಿ ಸಮುಚ್ಚಯಗಳು ಮತ್ತು 48 ಲಕ್ಷ ಚದರ ಅಡಿ ಕಚೇರಿ ಸ್ಥಳ ಲಭ್ಯವಾಗಲಿದೆ. ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸರೋಜಿನಿ ನಗರದ ಜಿಪಿಆರ್ಎ ವಸತಿ ಸಮುಚ್ಚಯಗಳಿಗೆ ಭೇಟಿ ನೀಡಲಿದ್ದು, ಅಲ್ಲಿ ಮಹಿಳಾ ಹಂಚಿಕೆದಾರರಿಗೆ ಅಧಿಕೃತವಾಗಿ ಮನೆಗಳ ಬೀಗದ ಕೀಗಳನ್ನು ಹಸ್ತಾಂತರಿಸುವ ಮೂಲಕ ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ.